ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತಾರೋ ಅಂತವರಿಗೆ ಟಿಕೆಟ್. ಶಿರಸಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ. ಎಸ್ವಿ ಸಂಕನೂರು ಅವರಿಗೆ ಕಾರವಾರದಲ್ಲಿ ಸನ್ಮಾನ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ವಿಚಾರ ಬ್ಲ್ಯಾಕ್ ಮೇಲ್ ಕಾರಣಕ್ಕೆ ಆತ್ಮಹತ್ಯೆ ನಡೆದಿರಬಹುದು. ದೊಡ್ಡ ನಾಯಕರ ಹಿಂದೆ ತಿರುಗಾಡುವವರು ನಾಯಕರಾಗುವುದಿಲ್ಲ. ಬೂತ್ ಮಟ್ಟದಲ್ಲಿ ಪಕ್ಷದ ಅಭ್ಯರ್ಥಿಗೆ ಮುನ್ನಡೆ ತಂದುಕೊಡುವವನೇ ನಿಜವಾದ ನಾಯಕ. ಪಕ್ಷ ಭವಿಷ್ಯದಲ್ಲಿ ಇಂಥವರಿಗೆ ಆದ್ಯತೆ ನೀಡಲಿದೆ ಎಂದು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಅವರು ಇಂದು ಶಿರಸಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದರು. ಚುನಾವಣೆ ಬಂದಾಗ ನಾಯಕರಾದರೆ ಆಗುವುದಿಲ್ಲ. ಯಾರು ಬೂತ್ಗಳಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತಾರೋ ಅಂತವರಿಗೆ ಮುಂದಿನ ದಿನದಲ್ಲಿ ಟಿಕೆಟ್ ನೀಡಲಾಗುವುದು ಎಂದರು. ಸೋತ ಅಭ್ಯರ್ಥಿಗಳಿಗೆ ಖಡಕ್ ಎಚ್ಚರಿಕೆ. ಕಳೆದ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳು ತಾವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ನಿಮ್ಮಿಂದ ಸಾಧ್ಯವಾಗದಿದ್ದರೆ ಬೇರೆಯವರಿಗೆ ಅವಕಾಶ ನೀಡಿ. ನಮಗೆ ಕಾರ್ಯಕರ್ತರು ಅವರ ಭವಿಷ್ಯ ಮುಖ್ಯ. ಇವರಿಗೋಸ್ಕರವಾದರೂ ನಾವು ತ್ಯಾಗ ಮಾಡಬೇಕು. ಇದು ಕಾಂಗ್ರೆಸ್ ಇತಿಹಾಸ ಇರುವ ಜಿಲ್ಲೆ. ಇಲ್ಲಿ ಸಂಘಟನೆ ಮಾಡಿದರೆ ಮತ್ತೆ ಪಕ್ಷ ಗೆಲ್ಲಲಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಮಹತ್ವದಾಗಿದ್ದು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ನನಗೆ ಜಾತಿ ಮೇಲೆ ನಂಬಿಕೆ ಇಲ್ಲ. ಇಡೀ ಕಾಂಗ್ರೆಸ್ ಪಕ್ಷವೇ ಒಂದು ಜಾತಿ. ಇಂದು ಬಿಜೆಪಿಯವರು ಜಾತಿ ಧರ್ಮ ಅಂತ ಸಮುದಾಯವನ್ನು ಭಾಗ ಮಾಡಿ ಒಂದೊಂದು ಮಂಡಳಿ ಮಾಡಿ ಈಗ ಅವರೇ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ. ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್, ಮಾಜಿ ಸಚಿವ ಆರ್.ಎನ್. ನಾಯಕ್, ಮಾಜಿ ಶಾಸಕರಾದ ಸತೀಶ್ ಸೈಲ್, ಶಾರದಾ ಮೋಹನ್ ಶೆಟ್ಟಿ, ಮಂಕಾಳು ವೈದ್ಯ, ಜೆ.ಡಿ. ನಾಯಕ್, ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮಿಗಾ, ಉತ್ತರ ಕನ್ನಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ್, ಶಿರ್ಸಿ ಸಿದ್ದಾಪುರ ಕೆಪಿಸಿಸಿ ಉಸ್ತುವಾರಿ ಸುಷ್ಮಾ ರಾಜಗೋಪಾಲ್ ಮುಂತಾದವರು ಪಾಲ್ಗೊಂಡಿದ್ದರು. ಎರಡನೇ ಬಾರಿಗೆ ವಿಧಾನ ಪರಿಷತ್ಗೆ ಆಯ್ಕೆಯಾದ ಎಸ್ವಿ ಸಂಕನೂರು ಅವರ ಕೃತಜ್ಞತಾ ಸಮಾರಂಭ ಇಂದು ಕಾರವಾರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆಯಿತು. ಸನ್ಮಾನ ಸ್ವೀಕರಿಸಿದ ಸಂಕನೂರು ಅವರು ಮಾತನಾಡಿ, ಎಲ್ಲ ಮಕ್ಕಳಿಗೆ ಪಾಠ ಹೇಳುವ ಶಿಕ್ಷಕರ ಮಕ್ಕಳು ಇಂದು ಕಷ್ಟ ಅನುಭವಿಸುತ್ತಿದ್ದಾರೆ. ಅವರ ಕಷ್ಟ ನಿವಾರಣೆಗೆ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪಿಸುತ್ತೇನೆ. ನನ್ನ ಗೆಲುವಿಗೆ ಶ್ರಮಿಸಿದ ಶಿಕ್ಷಕರು, ಪದವೀಧರರು ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ನಾನು ಆಭಾರಿಯಾಗಿದ್ದೇನೆ. ಶಿಕ್ಷಣ ಇಲಾಖೆ ಹೊರತುಪಡಿಸಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಪದವೀಧರರು ನನಗೆ ಮತ ನೀಡಿದ್ದು ಅವರ ನಂಬಿಕೆಯನ್ನ ಉಳಿಸಿಕೊಳ್ಳುವುದಾಗಿ ತಿಳಿಸಿದರು. ಎಂಎಲ್ಸಿ ಹಾಗೂ ಮಿನಿಸ್ಟರ್ ಒಬ್ಬರು ಯಾವುದೋ ವೈಯಕ್ತಿಕ ವಿಡಿಯೋ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಕಾರಣದಿಂದ ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಎಂದು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪಿಸಿದರು. ಅವರು ಈ ಬಗ್ಗೆ ಕಾರವಾರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಅವರ ಯಾವುದೋ ಪರ್ಸನಲ್ ವಿಡಿಯೋ ಮಾಡಿ ಎಂಎಲ್ಸಿ ಹಾಗೂ ಒಬ್ಬರು ಮಿನಿಸ್ಟರ್ಗೆ ನೀಡಿದ್ದರು. ಅದನ್ನು ದೆಹಲಿ ನಾಯಕರಿಗೆ ಕೊಟ್ಟಿರುವ ಬಗ್ಗೆ 2 ತಿಂಗಳ ಹಿಂದೆಯೇ ನನಗೆ ಮಾಹಿತಿ ಲಭ್ಯವಾಗಿತ್ತು. ಈ ಕಾರಣದಿಂದಲೇ ಬೇಸರಗೊಂಡ ಅವರು ಆತ್ಮಹತ್ಯೆಗೆ ಯತ್ನಿಸಿರಬಹುದು ಎಂದು ತಿಳಿಸಿದರು. ಇದು ಗೊತ್ತಿತ್ತು. ಅವರು ಯಾವುದೋ ಒಂದು ವಿಡಿಯೋನ ಎತ್ಕೊಂಡೋಗಿ ಒಬ್ಬರು ಎಂಎಲ್ಸಿಗೆ ಒಬ್ಬರು ಮಿನಿಸ್ಟರ್ ಕೈಗೆ ಕೊಟ್ಟಿದ್ದಾರೆ. ಅದು ಆ ವಿಡಿಯೋ ಎತ್ಕೊಂಡೋಗಿ ಡೆಲ್ಲಿ ನಾಯಕರುಗಳು ಕೊಟ್ಟಿದ್ದಾರೆ ಅನ್ನೋದು ನನಗೆ ಮಾಹಿತಿ ಸುಮಾರು 2-3 ತಿಂಗಳಿಂದ ಬಂತು. ಸೊ ನಿನ್ನೆ ಮೊನ್ನೆ ಆ ವಿಡಿಯೋನ ಪರ್ಸನಲ್ ವಿಡಿಯೋನ ಎತ್ಕೊಂಡೋಗಿ ಡೆಲ್ಲಿಯ ರಾಷ್ಟ್ರೀಯ ನಾಯಕರುಗಳಿಗೆ ಅವರು ಎಂಎಲ್ಸಿ ಒಬ್ಬರು ಮಂತ್ರಿ ಕೊಟ್ಟಿದ್ದರಿಂದ ಸ್ವಲ್ಪ ಅವ್ರಿಗೇನೋ ಬೇಜಾರಾಗಿದೆ ಅಂತ ಕೂಡ ತಿಳಿದ್ರು. ಅದು ಎಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಸಿ ಅದು ಅವ್ರನ್ನ ಇನ್ವೆಸ್ಟಿಗೇಷನ್ ಆಗಬೇಕು. ರಾಜಕೀಯ ಕಾರ್ಯದರ್ಶಿಗಳು ಆಗಬೇಕು ಅಂದರೆ ಕೂಡಲೇ ಅದಕ್ಕೆ ಸರ್ಕಾರದವರು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಹಳ ಗೌಪ್ಯವಾದಂಥ ವಿಚಾರಗಳು ಅಡಗಿದೆ. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಚೀಫ್ ಮಿನಿಸ್ಟರ್ಗೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಬೇರೆಯವ್ರಿಗೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಆ ಎಂಎಲ್ಸಿ ಮಂತ್ರಿ ಇಬ್ಬರು ಸೇರಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಕೂಡ ನನಗೆ ಬಹಳ ಜನ ಫೋನಲ್ಲಿ ತಿಳಿಸಿದ್ರು. ಅದು ಏನು ಸತ್ಯಾಂಶ ಏನಿದೆ ಏನು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ಮಾತ್ರ ಗೊತ್ತು. ಶಿರಸಿಯ ಮಾರಿಕಾಂಬೆ ದೇವಾಲಯಕ್ಕೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ವಿಶೇಷ ಪೂಜೆ ನೆರವೇರಿಸಿದರು. ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ ಡಿಕೆ ಶಿವಕುಮಾರ್ ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಿದರು.
ಆರಂಭದಲ್ಲಿ ಮಾರಿಕಾಂಬೆ ದೇವಾಲಯಕ್ಕೆ ತಮ್ಮ ಬೆಂಬಲಿಗರು ಆಪ್ತರೊಂದಿಗೆ ತೆರಳಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ದೇವಾಲಯದ ಹಿರಿಯ ಪುರೋಹಿತರ ಸಹಯೋಗದೊಂದಿಗೆ ವಿಶೇಷ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಆತ್ಮೀಯವಾಗಿ